ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ನಡೆಸ್ತಾ ಇರುವಂತಹ ಹೋರಾಟವನ್ನ ಬಿಜೆಪಿಯವರು ನಿಲ್ಲಿಸ್ತಾ ಇದ್ದಾರೆ. ಪ್ರತಿಪಕ್ಷದ ಹೋರಾಟಕ್ಕೆ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ನವರು ಮಣಿತಾ ಇದ್ದಾರೆ. ಇದರಿಂದಾಗಿ ಸದ್ಯಕ್ಕೆ ಕಗ್ಗಂಟಾಗಿ ಕುಳಿತಿರುವಂತದ್ದು ಕಲಾಪ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಇನ್ನೆಷ್ಟು ದಿನ? ರಾಜ್ಯದಲ್ಲಿ ವಿಧಾನಮಂಡಲ ಅಧಿವೇಶನ ಆರಂಭವಾಗಿದ್ದು ಕಳೆದ ಗುರುವಾರ, ಅಂದರೆ ಇಂದಿಗೆ 8 ದಿನ. ಇದರಲ್ಲಿ 6 ದಿನ ಕಲಾಪ ನಡೆದಿದೆ. ಮೊದಲ ದಿನ ಸಂತಾಪ, ಎರಡನೇ ದಿನ ಸ್ಪೀಕರ್ ಹಾಗೂ ಸಭಾಪತಿಗಳ ಆಯ್ಕೆ, ನಂತರದ 4 ದಿನಗಳು ಗಲಾಟೆ ಗದ್ದಲ. ಇದರ ನಡುವೆ ನಡೆದಿರುವಂತಹದ್ದು ಪ್ರಮುಖ ಅಂತ ಹೇಳಿದ್ರೆ ಉಪಸ್ಪೀಕರ್ ಮತ್ತು ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆಗಳು. ಇದರ ಹೊರತುಪಡಿಸಿದರೆ ನಡೆದಿರುವುದೆಲ್ಲವೂ ಕೂಡ ಆರೋಪ ಪ್ರತ್ಯಾರೋಪಗಳು. ಯಾವುದೇ ಅಜೆಂಡಾವನ್ನು ತೆಗೆದುಕೊಂಡು ಬರದೆ, ಯಾವುದೇ ಅರ್ಜಿಯನ್ನು ತೆಗೆದುಕೊಂಡು ಬರದೆ, ಯಾವುದೇ ನಿರ್ಣಯವನ್ನು ತೆಗೆದುಕೊಂಡು ಬರದೆ ಪ್ರತಿಪಕ್ಷದವರು ಸದನದಲ್ಲಿ ನಿಂತುಕೊಂಡು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ನಾಗೇಂದ್ರ ಅವರು. ಯಾಕಂದರೆ ಚರ್ಚೆ ಅನ್ನುವಂಥದ್ದು ಶುರುವಾದಾಗ ಅಲ್ಲಿ ಬೇರೆ ಸ್ವರೂಪಕ್ಕೆ ಹೊರಟು ಹೋಗುತ್ತೆ. ಅದರ ಬದಲಿಗೆ ಇದನ್ನು ಪ್ರತಿಭಟನೆಯ ರೂಪಕ್ಕೆ ಕೊಟ್ಟಿದ್ದಾರೆ ಬಿಜೆಪಿ. ರಾಜಕೀಯವಾಗಿ ಅವರ ರಾಜೀನಾಮೆಯನ್ನು ಆಗ್ರಹಿಸ್ತಾ ಇದ್ದಾರೆ. ಆದರೆ ಆಡಳಿತ ಪಕ್ಷದವರಿಗೂ ಕೂಡ ಇದನ್ನು ಬಗೆಹರಿಸ್ಕೊಂಡು ಹೋಗಬೇಕು ಅಂತ ರೀತಿಯಲ್ಲಿ ಇಲ್ಲ. ಅವ್ರಿಗೂ ಕೂಡ ಓಕೆ, ನೀವು ಎಷ್ಟು ದಿವಸಕ್ಕೆ ಕೂಗ್ತಿರೋ ಕೂಗಿ, ನಾವಂತೂ ಅವರು ಕೈ ಬಿಡೋದಿಲ್ಲ ಅನ್ನುವಂತಹ ಧೋರಣೆಯಲ್ಲಿ ಕುಳಿತಿದ್ದಾರೆ ಆಡಳಿತ ನಡೆಸ್ತಾ ಇರುವಂಥವ್ರು. ಇದೆಲ್ಲದರ ಫಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಿಧಾನಮಂಡಲ ಅಧಿವೇಶನದಲ್ಲಿ ಏನೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಆದರೆ ಏನೂ ಚರ್ಚೆ ಆಗದೇ ಇದ್ದರೂ ಕೂಡ ಸರ್ಕಾರ ತನಗೆ ಬೇಕಾಗಿರ್ತಕ್ಕಂತಹ ಮಸೂದೆಗಳನ್ನು ಮಂಡನೆ ಮಾಡಿ ಅವುಗಳಿಗೆ ಅಂಗೀಕಾರ ಪಡೆಯುವಂತಹ ಪ್ರಕ್ರಿಯೆಗಳಿಗೆ ಚಾಲನೆ ಕೊಟ್ಟಿದೆ. ಈ ಎಲ್ಲದರಿಂದಾಗಿ ಸಾಮಾನ್ಯ ಜನ ಕೇಳ್ತಾ ಇರುವಂಥದ್ದು ಅಂದರೆ ಇನ್ನೆಷ್ಟು ದಿನ ಇದೆಲ್ಲ ಅಂತ. ಯಾಕಂದರೆ ಇನ್ನು ಉಳಿದಿರುವಂಥದ್ದು ಮುಂದಿನ 1 ವಾರ. ಆ ಅವಧಿಯಲ್ಲಿ ನಿಜಕ್ಕೂ ಚರ್ಚೆ ಆಗತ್ತಾ ಅಥವಾ ಹೀಗೆ ಗದ್ದಲ ಗಲಾಟೆ ಮಾಡ್ಕೊಂಡೇ ಇರ್ತೀರಾ ಅನ್ನುವ ಪ್ರಶ್ನೆಯನ್ನು ಜನ ಕೇಳುವಂತಾಗಿದೆ. ಅದರ ಬಗ್ಗೆನ ಒಂದು ವರದಿ ನಿಮಗೆ ತೋರಿಸಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಒಗ್ಗಟ್ಟು. ಒಂದು ಕಡೆಯಲ್ಲಿ ಒಗ್ಗಟ್ಟು, ಮತ್ತೊಂದು ಕಡೆಯಲ್ಲಿ ಪರಸ್ಪರರ ನಡುವಿನ ಮಾತಿನ ಏಟು ಕೂಡ ಇದ್ದೇ ಇದೆ. ಚೆನ್ನೈನಲ್ಲಿ ನಡೆದಿರುವಂತಹ ದಕ್ಷಿಣ ರಾಜ್ಯಗಳ ಮಂಡಳಿ ಸಭೆಯಲ್ಲಿ ಅಮಿತ್ ಶಾ ಅವರ ಮುಂದೆನೇ ಕ್ಷೇತ್ರ ಮರುವಿಂಗಡಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ರಾಜ್ಯಗಳು ತಮ್ಮ ಒಕ್ಕೊರಲಿನ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಇದರಲ್ಲಿ ಆಂಧ್ರ ಪ್ರದೇಶ ಒಂದು ಮಾತ್ರ, ಅದು NDA ಅಲಯನ್ಸ್ ಪಾರ್ಟ್ನರ್ ಕೂಡ ಆಗಿರೋದ್ರಿಂದ ಅವರು ನೇರವಾಗಿ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸದೇ ಇದ್ರೂ ಕೂಡ ಉಳಿದ ರಾಜ್ಯಗಳು ತಮ್ಮ ವಿರೋಧವನ್ನು ದಾಖಲಿಸಿದ್ದಾವೆ. ಹಾಗೆಯೇ ಅನುದಾನಕ್ಕಾಗಿ, ಕೇಂದ್ರದಿಂದ ಸಿಗಬೇಕಾಗಿರ್ತಕ್ಕಂಥ ಅನುದಾನಕ್ಕಾಗಿ ಆಗ್ರಹವನ್ನು ಜಾಸ್ತಿ ಮಾಡಿದ್ದಾರೆ. ಹಾಗಿದ್ರೂ ಇದೇ ಸಭೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಮೇಕೆದಾಟು ವಿಚಾರದಲ್ಲಿ ಒಂದು ರೀತಿಯಲ್ಲಿ ಪರೋಕ್ಷವಾದಂಥ ಮಾತಿನ ಗುದ್ದಾಟ ಕೂಡ ನಡೆದಿದೆ. ಯಾಕಂದರೆ ಕರ್ನಾಟಕ ಹೇಳಿದೆ ನೀವು ಸಹಕಾರ ಕೊಡಿ, ನಾವು ಸಹಕಾರ ಕೊಡ್ತೀವಿ ಅಂತೇಳಿ. ತಮಿಳುನಾಡವರು ಹೇಳ್ತಾರೆ ನೀವು ನೀರು ಬಿಡಿ, ನಮ್ಮ ಸಹಕಾರ ಇಲ್ಲದೆ ನೀವು ಯಾವುದೇ ಯೋಜನೆ ಮಾಡುವ ಹಾಗಿಲ್ಲ ಅಂತೇಳಿ. ಈ ಅಭಿಪ್ರಾಯಗಳು 2 ರಾಜ್ಯಗಳಲ್ಲಿ ವ್ಯಕ್ತವಾಗಿದೆ. ಆದರೆ ಒಂದು ವಿಚಾರ ಗಮನಿಸಬೇಕು, ತಮಿಳುನಾಡಿನ ತಮಿಳು ನೆಲದಲ್ಲೇ ನಿಂತು DK ಶಿವಕುಮಾರ್ ಅವರು ಕರ್ನಾಟಕದ ಹಕ್ಕನ್ನು ಪ್ರತಿಪಾದನೆ ಮಾಡಿದರೆ ಬಲವಾಗಿ ಪ್ರತಿಪಾದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸಿ ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ನಡೀತಾ ಇರುವಂಥದ್ದು ಇನ್ನೆಷ್ಟು ದಿನ ಅಂತ ಹೇಳಿ. ಇನ್ನೆಷ್ಟು ದಿನ ಇವೆಲ್ಲವೂ ಕೂಡ ಉಭಯ ಸದನಗಳಲ್ಲೂ ಕೂಡ ಹೋರಾಟ ನಡೆಸ್ತಾ ಇದ್ದಾರೆ. ಕಾರಿಡಾರ್ನಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಬೇರೆಲ್ಲ ಸಮಸ್ಯೆಗಳಿಗಿಂತ ಬಹಳ ಪ್ರಮುಖವಾಗಿರೋದು ನಾಗೇಂದ್ರ ರಾಜೀನಾಮೆ ಅನ್ನುವಂತಹ ಸ್ಥಿತಿಯಲ್ಲಿ ಹೋರಾಟಗಳು, ರಾಜಕೀಯದ ಸಮರ ನಡೀತಾ ಇರುವಂಥದ್ದು. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. 24 ಕೇಸ್ ಇದೆ ಅವ್ರ ಮೇಲೆ. 24 ಇದು CBI ಚಾರ್ಜ್ ಶೀಟ್. ದಲಿತರ ಹಣವನ್ನೇ ನುಂಗಿ ಚರ್ಚೆ ಮಾಡೋದಿದ್ರೆ ಚರ್ಚೆಗೆ ತಾವು ತಗೊಂಡಿದ್ರೆ ಚರ್ಚೆಗೆ ಸರ್ಕಾರ ತಯಾರಿದೆ. ಈಗ ಸಭೆಯನ್ನ 15 ನಿಮಿಷ ಮುಂದೂಡಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿದೆ. ವಿಧಾನಸಭೆ, ಪರಿಷತ್, ವಿಧಾನಸೌಧ ಆವರಣದಲ್ಲೂ ಬಿಜೆಪಿ ಪ್ರತಿಭಟನೆ ಮಾಡಿದೆ. ವಿಧಾನಸಭೆ ಕಲಾಪ ಆರಂಭವಾಗುತ್ತಲೇ ವಾಲ್ಮೀಕಿ ಹಗರಣದ ರೂವಾರಿಗೆ ಯಾಕೆ ಮಂತ್ರಿ ಸ್ಥಾನ ಎಂದು ಅಶೋಕ್ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯನವರು ಮನೆಗೆ ಕಳಿಸಿದ್ರು, DK ಶಿವಕುಮಾರ್ ಕರ್ಕೊಂಡು ಬಂದಿದ್ಯಾಕೆ? ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಸ್ಥಾನಕ್ಕಿಟ್ಕೊಂಡಿದ್ದಾರೆ ಎಂದ್ರು. ಕ್ಲೀನ್ ಚಿಟ್ ಅಂತಾರೆ, ಎಲ್ಲಿದೆ? 24 ಕೇಸ್ಗಳಿವೆ, ಚಾರ್ಜ್ ಶೀಟ್ ಆಗಿದೆ ಎಂದ್ರು. 24 ಕೇಸ್ ಇದೆ ಅವ್ರ ಮೇಲೆ. 24 ಇದು CBI ಚಾರ್ಜ್ ಶೀಟ್. 24 ಕೇಸ್ ಇದೆ.
24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐದು 3 ಇದೆ, ಆಮೇಲೆ ಇಡಿದು ಇದೆ. ಅದಕ್ಕೆ ವಾಲ್ಮೀಕಿ ಕೇಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರ್ ಹೆಂಡತಿಗೆ ಪಿಂಚಣಿ, ನಿವೃತ್ತಿ ಹಣ, ಕೆಲಸ ಕೊಟ್ಟಿಲ್ಲ. ಇವರಿಗೆ ಮಂತ್ರಿ ಕೊಡ್ತಾರೆ ಅಂತ ಅಶೋಕ್ ಆಕ್ರೋಶಗೊಂಡ್ರು. ಚಂದ್ರಶೇಖರ್ ಹೆಂಡತಿ ಸತ್ತೋರ್, ಚಂದ್ರಶೇಖರ್ ಹೆಂಡತಿ ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಅವ್ನ ಹೆಂಡತಿ ಅವ್ರಿಗಿನ್ನ ಪೆನ್ಷನ್ ಕೊಟ್ಟಿಲ್ಲ, ಕೆಲಸ ಕೊಟ್ಟಿಲ್ಲ ಅವ್ರಿಗೆ. ಇವ್ರಿಗೆ ಮಾತ್ರ ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಕೇಂದ್ರದ ಬಿಜೆಪಿ ನಾಯಕರು ಲೂಟಿ ಮಾಡಿದ್ದಾರೆ, ಇವರೇನ್ ರಾಜೀನಾಮೆ ಕೊಟ್ಟಿದ್ರಾ ಎಂದ ಶಿವರಾಜ್ ತಂಗಡಗಿ ಹಾಗೂ ಅಶೋಕ್ ಮಧ್ಯೆ ವಾಗ್ವಾದವೇ ನಡೆಯಿತು. ಪಾರ್ಲಿಮೆಂಟ್ ಅಲ್ಲಿ ಬನ್ನಿ, ಹೋಗು ಪಾರ್ಲಿಮೆಂಟ್ಗೆ ಹೋಗು, ಪಾರ್ಲಿಮೆಂಟ್ ಅಲ್ಲಿ ಕೇಳು, ಎಂಪಿಗಳೆಲ್ಲ ಸತ್ತೋಗವ್ರ, ಕೇಳಿ ಅವ್ರನ್ನ ಕೇಳು, ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಮಾಡಿ. ಸರ್ಕಾರದ ದಲಿತರ ಹಣ ಎಲ್ಲೋಯ್ತು? ದಲಿತರ ಹಣ ಎಲ್ಲೋಯ್ತು? ಭೋಜನ ವಿರಾಮದ ಬಳಿಕವೂ ನಾಗೇಂದ್ರ ರಾಜೀನಾಮೆಯ ಕೂಗು ಕೇಳಿಬಂತು. ಗದ್ದಲದ ನಡುವೆಯೇ 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ ಅಂಗೀಕಾರವಾಯಿತು. ಬೆಂಗಳೂರಿನ ಭೂಮಾಲೀಕರಿಗೆ ಹೊಸ ಬಿಲ್ನಿಂದ ಅನುಕೂಲವಾಗಲಿದೆ ಎಂದು ಸಚಿವ ಕೃಷ್ಣ ಭೈರೇಗೌಡ ಸಮರ್ಥಿಸಿಕೊಂಡರು. ಅವರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ, ರಿಲೀಫ್ ಅನ್ನ ಕೊಟ್ಟು ಅದರ ಜೊತೆಗೆ ಅವರ ಆಸ್ತಿಗಳಿಗೆ ಶಾಶ್ವತ ದಾಖಲೆ ಆಗಿ ಸಂಪೂರ್ಣ ಮಾಲೀಕತ್ವದ ಹಕ್ಕು ಸಿಗುವ ಜನಪರವಾದಂಥ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ. ಅದರ ಜೊತೆಗೆ ಬಿಡಿಎ ಕಮಿಷನರ್ಗೆ 5 ಕೋಟಿವರೆಗೆ ಬೇರೆ ಕಾಮಗಾರಿ ಇದ್ರೂ ಅವರ ಹಂತದಲ್ಲೇ ಮಂಜೂರಾತಿ ಮಾಡಬಹುದು ಅನ್ನುವಂತ ಒಂದು ಅಂಶವನ್ನು ಕೂಡ ಈ ಕಾನೂನಿನ ತಿದ್ದುಪಡಿ ಮುಖಾಂತರ ತಗೊಂಡು ಬಂದಿದ್ದೇವೆ. ಗದ್ದಲದ ನಡುವೆಯೇ ಕಸ್ತೂರಿ ರಂಗನ್ ವರದಿ ಜಾರಿ ಬಗ್ಗೆ ಚರ್ಚೆಗೆ ಮುಂದಾದ್ರು ಶಾಸಕ ಎಎಸ್ ಪೊನ್ನಣ್ಣ. ಅವರು ಭಾರತೀಯ ಜನತಾ ಪಕ್ಷದವರಿರ್ಬೋದು, ಜಾತ್ಯತೀತ ಜನತಾ ದಳದವರಿರ್ಬೋದು, ಕಾಂಗ್ರೆಸ್ನವರಿರ್ಬೋದು, ರೈತರಿಗಿಂತ ದೊಡ್ಡವರು ಯಾರೂ ಕೂಡ ಅಲ್ಲ, ಕಾನೂನಿನ ವ್ಯವಸ್ಥೆಗಿಂತ ದೊಡ್ಡವರು ಯಾರೂ ಕೂಡ ಅಲ್ಲ. ರೈತರ ರಕ್ಷಣೆಗೆ ಬರದೇ ಇರುವಂತ ಯಾರು ಕೂಡ ಇಲ್ಲಿ ಸದಸ್ಯರಿದ್ರೆ ಅವರು ನಿಜವಾಗ್ಲೂ ರೈತ ವಿರೋಧಿ. ಚರ್ಚೆಗಳು ನಡೆಯುವಾಗಲೇ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ಮಾಡುತ್ತಿದ್ದುದನ್ನ ಕಂಡ ಅಬಕಾರಿ ಸಚಿವ ಶಿವಲಿಂಗೇಗೌಡ ಗರಂ ಆದ್ರು. ನೀನೇ ಬಂದಿದ್ದಲ್ಲಪ್ಪ, ಕಾಂಗ್ರೆಸ್ 60,000 ಹೆಕ್ಟೇರ್ ಬಿಳಿ ನುಸಿ ಬಂದು ಮೆಕ್ಕೆಜೋಳ ಹೋಗಿದೆ. ಯಾರು ಕೇಳರು? ಸಭೆಯನ್ನ 15 ನಿಮಿಷ ಮುಂದೂಡಿ ನಾಟಕ ಡಂಬ್ರಾಟಾಡಿ ಮತ್ತೆ ಈ ಮಧ್ಯೆ ವಿಧಾನಸಭೆಯಲ್ಲಿ ಬರಗಾಲದ ಬಗ್ಗೆ ಚರ್ಚೆಗೆ ಸ್ಪೀಕರ್ ಅವಕಾಶ ಕೊಟ್ಟರು. ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಹಾಗೂ ಕೋನರೆಡ್ಡಿ ಮಾತನಾಡಿ ರೈತರ ಸಮಸ್ಯೆಗಳಿಗೆ ಸರ್ಕಾರ ಶೀಘ್ರವೇ ಸ್ಪಂದಿಸಬೇಕು, ರೈತರ ಸಾಲ ಮನ್ನಾದಂಥ ನಿರ್ಧಾರಗಳು ಆಗಬೇಕೆಂಬ ಬೇಡಿಕೆ ಇಟ್ಟರು. ಪ್ರತಿಪಕ್ಷಗಳು ಕೂಡ ರೈತರ ಪರವಾಗಿ ನಿಲ್ಲಬೇಕೆಂದು ಟಾಂಗ್ ಕೊಟ್ಟರು. ಒಬ್ಬ ಮನುಷ್ಯನ ಸಲುವಾಗಿ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ. ಈ ರಾಜ್ಯದ ರೈತರ ಜನರ ಬಗ್ಗೆ ಮಾತನಾಡಿ, ದಯಮಾಡಿ ಹಿಂದಕ್ಕೆ ಹೋಗಿ, ದಯಮಾಡಿ ಕುಳಿತುಕೊಳ್ಳಿ. ಬರದ ಬಗ್ಗೆ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಧ್ವನಿಗೂಡಿಸಿ ನಾವೆಲ್ಲರೂ ಕೂಡ ಜೊತೆಗೂಡಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ರೈತರ ಕಷ್ಟ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆದು ಬರ್ತಕ್ಕಂಥ ನಮಗೆ ನ್ಯಾಯ ಒದಗಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಮತ್ತೊಂದೆಡೆ ಪರಿಷತ್ನಲ್ಲೂ ನಾಗೇಂದ್ರ ಹಠಾವೋ ಹೋರಾಟ ಜೋರಾಗೇ ಇತ್ತು. ಕಲಾಪದಲ್ಲಿ ಪಾಲ್ಗೊಂಡಿದ್ದ ಸಚಿವ ನಾಗೇಂದ್ರ ಪ್ರತಿಪಕ್ಷಗಳ ಕೂಗಾಟದ ಮಧ್ಯೆ 3-4 ಸೀಟುಗಳನ್ನು ಬದಲಿಸಿದ್ರು. ಕಡೆಗೆ ಪ್ರತಿಭಟನೆ ನೋಡಲಾರದೆ ಕಲಾಪದಿಂದ ಹೊರಹೋದ್ರು. ದಲಿತರ ದುಡ್ಡು ತಿಂದವರು ಎಂದು ಕೆಣಕಿದ ಛಲವಾದಿ ನಾರಾಯಣಸ್ವಾಮಿ ಪದೇ ಪದೇ ರಾಹುಲ್ ಗಾಂಧಿ ಹೆಸರು ಹೇಳಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಯಿತು. ಆಗ ಸರ್ಕಾರ ಚರ್ಚೆಗೆ ಸಿದ್ಧವಿದೆ, ಚರ್ಚೆ ಮಾಡೋಣ ಬನ್ನಿ ಎಂದರು ಕೃಷ್ಣ ಭೈರೇಗೌಡ. ದಲಿತರ ಹಣವನ್ನೇ ನುಂಗಿ ಅಧ್ಯಕ್ಷರೇ, ಸಭಾಪತಿ ಚರ್ಚೆ ಮಾಡೋದಿದ್ರೆ ಚರ್ಚೆಗೆ ತಾವು ತಗೊಂಡಿದ್ರೆ ಚರ್ಚೆಗೆ ಸರ್ಕಾರ ತಯಾರಿದೆ, ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಅವರು ಯಾರಾದ್ರೂ ರಾಜೀನಾಮೆ ಕೊಡಿಸ್ಬೇಕು, ಎಲ್ಲ ರಾಜೀನಾಮೆ ಕೊಡಿಸಿ ಮಾತಾಡ್ಲಿ. ಪ್ರತಿಭಟನೆ ಮಾಡುತ್ತಲೇ ಇದ್ದ ಬಿಜೆಪಿಗರಿಗೆ ಸಚಿವ ಎಂಬಿ ಪಾಟೀಲ್ ಸವಾಲು ಹಾಕಿದ್ರು.
ಚಂದಾ ಚೋರಿ ಮಾಡಿರುವ ಅಮಿತ್ ಶಾ ರಾಜೀನಾಮೆ ಕೊಡ್ತಾರಾ ಎಂದ್ರು. ಗದ್ದಲಗಳ ಮಧ್ಯೆಯೇ ದೇವರಾಜ್ ಅರಸು ಸಾಧನೆಗಳ ಬಗ್ಗೆ ಚರ್ಚೆಗೆ ಅವಕಾಶ ನೀಡಲಾಯಿತು. ದೇವರಾಜ್ ಅರಸರನ್ನ ಕೆಳಗಿಳಿಸಿದ ಕಾಂಗ್ರೆಸ್ಗೆ ಧಿಕ್ಕಾರ ಎಂದ ಬಿಜೆಪಿ ನಾಯಕರಿಗೆ ಅಡ್ವಾಣಿಗೆ ನಮಸ್ಕಾರ ಮಾಡಲ್ಲ, ಗೌರವ ಕೊಡಲ್ಲ ಎಂದು ಹರಿಪ್ರಸಾದ್ ಟಾಂಗ್ ಕೊಟ್ಟರು. ತಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಸರಿಯಾಗಿದೆ. ಅವರೇನಾದ್ರೂ ನಿಯಮದಲ್ಲಿ ಚರ್ಚೆ ಮಾಡಿದ್ರೆ ಮಾಡಿ ನಾವು ಮಾಡ್ತಾ ಇದ್ದೀವಿ. ಆದ್ರಿಂದ ಅದಕ್ಕೆ ಯೋಚನೆ ಮಾಡಬೇಕಾದಿಲ್ಲ. ವಿರೋಧ ಪಕ್ಷದ ನಾಯಕ ತಾವು ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕೆಟ್ಟ ಪ್ರಚಾರ ಆಗ್ತಾ ಇದೆ ಅಂತ ಹೇಳಿ ಈ ಸದನದಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಸದನದ ನಿಯಮಾವಳಿ ಒಳಗಿರ್ತಕ್ಕಂಥ ವಿಚಾರದಲ್ಲಿ ನೀವೇನೋ ವಿಚಾರ ಮಂಡಿಸಿದ್ರೆ ಅದ್ರಲ್ಲಿ ಚರ್ಚೆ ಆಗಬೇಕು. ಯಾವುದೇ ವಿಚಾರ ಮಂಡಿಸದೆ ನೀವು ಮನಸ್ಸಿಗೆ ಬಂದಿದ್ದು ಚರ್ಚೆ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ? ಈ ಸದನದ ಗೌರವ ಉಳಿಸಬೇಕು. ಈ ಮಧ್ಯೆ ಕಲಾಪದ ಹೊರಗೂ ಪ್ರತಿಭಟನೆ ಜೋರಾಗಿತ್ತು. ವಿಧಾನಸೌಧದ ಮೊದಲನೇ ಮಹಡಿಯಲ್ಲಿ ಬಿಜೆಪಿ ಶಾಸಕರಿಂದ ಮೆರವಣಿಗೆ ನಡೆಯಿತು. ಪ್ಲೆಕಾರ್ಡ್ ಹಿಡಿದು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದರು. ನಾಗೇಂದ್ರ ರಾಜೀನಾಮೆ ಕೇಳಿ 10-12 ದಿವಸಗಳಿಂದಲೂ ಕಲಾಪ ನಡೆಯುವುದಕ್ಕೆ ಬಿಜೆಪಿ ಶಾಸಕರು ಬಿಡುತ್ತಿಲ್ಲ. ಬಿಜೆಪಿ ಶಾಸಕರ ಹೋರಾಟ, ಧರಣಿ, ಪ್ರತಿಭಟನೆಗಳ ವಿರುದ್ಧವೇ ಆಡಳಿತ ಪಕ್ಷದ ಶಾಸಕರು ಪ್ರತಿಭಟನೆ ನಡೆಸಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕುಣಿಗಲ್ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್, ಭದ್ರಾವತಿ ಶಾಸಕ ಬಿ.ಕೆ. ಸಂಗಮೇಶ್ವರ ಪ್ರತಿಭಟನೆ ನಡೆಸಿದ್ರು. ಸದನದಲ್ಲಿ ನಮ್ಮ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮಾನ್ಯ ಸಭಾಪತಿಗಳಿಗೆ ಕೇಳ್ಕೊತಿದ್ದೆ. ಇವರು ಬಿಜೆಪಿಯವರು ಇಷ್ಟು ದಿನ ಆಯಿತು ಚರ್ಚೆಗೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಅದಕ್ಕೆ ಬೇಸತ್ತು ಬಂದು ಮಹಾತ್ಮ ಗಾಂಧಿ ಪ್ರತಿಮೆ ಕೆಳಗಡೆ ಮೌನದ ಒಂದು ಪ್ರತಿಭಟನೆ ಮಾಡೋಂಥ ಹಿನ್ನೆಲೆಯಲ್ಲಿ ಒಂದು ನಾಗೇಂದ್ರ ಹೆಸರು ಹೇಳ್ತಾರೆ, ಚಾರ್ಜ್ ಶೀಟ್ ಆಗಿಲ್ಲ, ಆರೋಪಿ ಅಂತ ಸಾಬೀತಾಗಿಲ್ಲ, ಯಾವುದೇ ಒಂದು ಆರೋಪ ಇಲ್ಲದೆ ಇವತ್ತು ಅವ್ರು ಮಾಡ್ತಿರೋಂಥ ರಾಜಕೀಯದ ಕುತಂತ್ರಕ್ಕೆ ಬೇಸತ್ತು ಬಂದು ಕೂತಿದ್ದೆ. ಸದನದಲ್ಲಿ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿಕೊಂಡು ಇವತ್ತು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾರೆ, ರೈತರಿಗೆ ತೊಂದರೆ ಮಾಡ್ತಾರೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ವಿರೋಧ ಮಾಡ್ತಿದ್ದಾರೆ. ಇವರು BJP JDS ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಇದಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಶಾಸಕರ ಪ್ರತಿಭಟನಾ ಸ್ಥಳಕ್ಕೆ ಬಂದ ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ ಶಾಸಕರ ಮನವೊಲಿಸಿದ್ರು. ಬಿಜೆಪಿ ಹೋರಾಟದ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ, ಸರ್ಕಾರದ ಪರವಾಗಿ ನಾವೆಲ್ಲರೂ ಜನರ ಕೆಲಸ ಮಾಡೋಣ ಎಂದ್ರು. ನಾಗೇಂದ್ರ ಅವರು ಅಪರಾಧಿ ಆದಮೇಲೆ ಅವ್ರು ಪ್ರತಿಭಟನೆ ಮಾಡಲಿ, ನಾವು ಅದಕ್ಕೆ ವಿರೋಧ ಮಾಡಿಲ್ಲ. ಅವರು ಆರೋಪಿ ಅಷ್ಟೇ. ಇನ್ನೂ ಚರ್ಚೆ ಇದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಅದು ತೀರ್ಮಾನ ಆಗೋವರೆಗೂ ಕೂಡ ಅವರು ಸದನವನ್ನು ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಆಗಲಿಲ್ಲ ಅಂತಂದರೆ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಾಳೆ ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿಕ್ಕೆ ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು ಆದೇಶವನ್ನು ಕೊಟ್ಟಿದ್ದಾರೆ. ಅದರಿಂದ ಇವರಿಬ್ಬರನ್ನು ಕೂಡ ಇವತ್ತು ನಾನು ಮನವಿ ಮಾಡಿ ಇವತ್ತು ಇದನ್ನು ಅಂತ್ಯ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಇನ್ನು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯದ ಹಲವು ಕಡೆಗಳಲ್ಲಿ ಅಹೋರಾತ್ರಿ ಧರಣಿ ನಡೆಯುತ್ತಿದೆ. ಶಿವಮೊಗ್ಗದಲ್ಲಿ ಧರಣಿ ಬಿಟ್ಟು ಏಕಾಏಕಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದವರನ್ನ ಪೊಲೀಸರು ತಡೆದರು. ತಳ್ಳಾಟ, ನೂಕಾಟದಲ್ಲಿ ಹಲವರಿಗೆ ಗಾಯಗಳಾದವು. ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡಲಾಯಿತು. ಕೋಲಾರದಲ್ಲಿ ಮಳೆಯಲ್ಲೇ ನಿಂತು ಬಿಜೆಪಿ ನಾಯಕರು ಪ್ರತಿಭಟಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಹೋರಾಟ, ಪ್ರತಿಭಟನೆ ಇವೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಇದೆಲ್ಲ ಎಷ್ಟು ದಿನ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಚೆನ್ನೈನಲ್ಲಿ ಒಂದು ವಿಶೇಷ ಸಭೆ ಇತ್ತು. ಆ ಸಭೆಯಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದರು. ಅಲ್ಲಿ ಸಹಜವಾಗಿ ದಕ್ಷಿಣದ ರಾಜ್ಯಗಳು ಒಗ್ಗಟ್ಟನ್ನು ಕೂಡ ಪ್ರದರ್ಶನ ಮಾಡಿದ್ದಾವೆ. ವಿಶೇಷವಾಗಿ ದಕ್ಷಿಣದ ಒಗ್ಗಟ್ಟು ಯಾವ ಕಾರಣಕ್ಕಾಗಿ ಇತ್ತು ಅನ್ನೋದು ನಾವು ಗಮನಿಸಬೇಕು. ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ದಕ್ಷಿಣ ರಾಜ್ಯಗಳ ಸಭೆ ಇದು. ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ರಾಜ್ಯಗಳು ರಣಕಹಳೆಯನ್ನು ಮೊಳಗಿಸಿದ್ದಾವೆ. ಕ್ಷೇತ್ರ ಪುನರ್ವಿಂಗಡಣೆ ವಿಚಾರವಾಗಿ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದು, ಒಕ್ಕೊರಲ ವಿರೋಧ ವ್ಯಕ್ತವಾಗಿದ್ದಾವೆ. ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯಿಂದ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನುವಂತಹ ವಾದವನ್ನು ಮುಂದಿಡಲಾಗಿದೆ. ವಿಶೇಷವಾಗಿ ನಾವು ಸ್ಥಾನಗಳನ್ನೇನು ಕಳ್ಕೊಳ್ಳೋದಿಲ್ಲ ನಿಜ, ಆದರೆ
ಇದರಿಂದಾಗಿ ನಮ್ಮ ಪ್ರಾದೇಶಿಕ ಅಸ್ಮಿತೆಗೆ ಧಕ್ಕೆ ಉಂಟಾಗುತ್ತೆ ಅನ್ನೋದು ದಕ್ಷಿಣ ರಾಜ್ಯಗಳ ಆತಂಕ. ಇದನ್ನೇ ವ್ಯಕ್ತಪಡಿಸಿದ್ದಾರೆ. ಪ್ರಾತಿನಿಧ್ಯ ಎಂದರೆ ಕೇವಲ ಸಂಖ್ಯೆಗಳ ಬಲ ಮಾತ್ರ ಆಗೋದಿಲ್ಲ, ಅದು ನಮ್ಮ ಪ್ರಭಾವ ಮತ್ತು ನಮ್ಮ ಧ್ವನಿಯನ್ನು ಕೂಡ ಪರಿಗಣಿಸಬೇಕಾಗತ್ತೆ ಅಂತ. ಅಂದರೆ ಈಗಿರುವಂತಹ ಸಂಖ್ಯೆ ಹೆಚ್ಚಳ ಆಗಬಹುದು, ಕಡಿಮೆ ಆಗದೇ ಇರಬಹುದು, ಆದರೆ ಇದರಿಂದಾಗಿ ತೊಂದರೆ ನಮಗಾಗತ್ತೆ ಅಂತೇಳಿ 1971 ಜನಗಣತಿ ಆಧಾರಿತ ಲೋಕಸಭಾ ಸ್ಥಾನಗಳ 543 ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಬೇಕು ಅನ್ನುವ ಆಗ್ರಹವನ್ನ ಮಾಡಲಾಗಿದೆ. 543 ಸ್ಥಾನಗಳ ಆಧಾರದ ಮೇಲೆಯೇ ಮಹಿಳಾ ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥ ಒತ್ತಾಯವನ್ನ ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ, ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಆಂಧ್ರ ಪ್ರದೇಶವನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳು ಒಗ್ಗಟ್ಟಿನ ಸಂದೇಶವನ್ನು ರವಾನಿಸಿದ್ದಾರೆ. ಯಾಕೆಂದರೆ ಆಂಧ್ರ ಪ್ರದೇಶ ಈಗಾಗಲೇ NDAಯಲ್ಲಿರುವಂತಹ ಮಿತ್ರ ಪಕ್ಷ ಆಗಿರೋದ್ರಿಂದಾಗಿ ಅವರು ಈ ವಿಚಾರದಲ್ಲಿ ತಮ್ಮದೇ ನಿಲುವನ್ನು ಹೊಂದಿದ್ದಾರೆ. ಇನ್ನು ಮೇಕೆದಾಟು ವಿಚಾರದಲ್ಲಿಯೂ ಕೂಡ ಇದೇ ಸಭೆಯಲ್ಲಿ ಎರಡೂ ರಾಜ್ಯಗಳು ತಮ್ಮದೇ ವಾದಗಳನ್ನು ಮುಂದಿಟ್ಟಿರುವಂಥದ್ದು. DK ಶಿವಕುಮಾರ್ ಅವರು ತಮಿಳು ನೆಲದಲ್ಲಿ ಕುಳಿತು ಅಲ್ಲಿ ಹೇಳಿದ್ದಾರೆ, ನೀರಾವರಿ ಯೋಜನೆಗಳ ವಿಚಾರದಲ್ಲಿ ಸಹಕಾರ ಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ. ಆದರೆ ನ್ಯಾಯಮಂಡಳಿಗಳ ತೀರ್ಪುಗಳನ್ನು ಪಾಲನೆ ಮಾಡಬೇಕು ಅನ್ನೋಂಥದ್ದು ವಿಜಯ್ ಅವರು ಹೇಳ್ತಾ ಇರುವಂತಹ ಮಾತು. ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡಲೇಬೇಕು, ಅದಕ್ಕೆ ಅನುಮತಿ ಕೊಡಲೇಬೇಕು, ಆದಷ್ಟು ಬೇಗನೆ ನೀವು ಅನುಮತಿಯನ್ನು ಕೊಡಿಸಬೇಕು, ನಾವು ಈ ಕ್ರಮವನ್ನು ಕೈಗೊಳ್ತೀವಿ, ಈ ಅಣೆಕಟ್ಟು ನಿರ್ಮಾಣ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕೈ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ಇದೇ ಸಭೆಯಲ್ಲಿ ವಿಜಯ್ ಅವರು ಮಾಡಿದರೆ ಅವರ ರಾಜ್ಯದ ಹಿತಾಸಕ್ತಿಯ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ಇನ್ನು ಕರ್ನಾಟಕಕ್ಕಷ್ಟೇ ಅಲ್ಲ, ತಮಿಳುನಾಡಿಗೂ ಇದರಿಂದ ಲಾಭ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮ ಕೌಂಟರ್ ಪಾರ್ಟ್ ಆಗಿರುವಂತಹ ತಮಿಳುನಾಡಿನ ಮುಖ್ಯಮಂತ್ರಿ ಅವರಿಗೆ ಅವರು ಹೇಳಿದ್ದಾರೆ. ಯಾವುದೇ ಯೋಜನೆ ಆದರೂ ತಮಿಳುನಾಡಿನ ಸಹಕಾರ ಅಗತ್ಯ ಅನ್ನುವಂಥದ್ದು ವಿಜಯ್ ಅವರು ತಮಿಳುನಾಡಿನ ರಾಜಕಾರಣಿಗಳು ಯಥಾಪ್ರಕಾರವಾಗಿ ತಳೆದಿರುವಂತಹ ನಿಲುವಾಗಿದೆ. ಇನ್ನು ಕುಡಿಯುವ ನೀರು ಮತ್ತು ರೈತರಿಗೂ ಇದು ನೀರು ಒದಗಿಸುವಂತಹ ಯೋಜನೆ ಅನ್ನಂತ ಅದನ್ನ ಆ ಒಂದು ಸಭೆಯಲ್ಲಿ ವಿವರಿಸುವ ಕೆಲಸವನ್ನು ಶಿವಕುಮಾರ್ ಅವರು ಮಾಡಿದ್ರೆ, ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬೇಕು ಅಷ್ಟೇ, ನಮಗೆ ಮೇಕೆದಾಟು ಪ್ರಾಜೆಕ್ಟ್ ಬೇಕಿಲ್ಲ ಅನ್ನುವಂಥದ್ದು ತಮಿಳುನಾಡಿನವರ ವಾದ. ಅದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿರುವಂಥದ್ದು, ನೀವು ಸಹಾಯ ಮಾಡಿ, ನಾವು ಕೂಡ ಸಹಾಯ ಮಾಡ್ತೇವೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಪರಸ್ಪರ ಗೌರವದ ಆಧಾರದ ಮೇಲೆಯೇ ನಿರ್ಧಾರಗಳಾಗಬೇಕು ಅನ್ನುವಂತಹ ವಾದವನ್ನು ವಿಜಯ್ ಅವರು ಈ ಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಆದರೆ ಈ ಸಭೆಯ ನಂತರ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮಿಳುನಾಡಿನಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. Has gone well. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. That is the main agenda. I think Tamil Nadu, Kerala, Telangana and myself, we all have come to the same agreement, majority of the southern states. So we appealed, connected to our problems, connected to various water issues. They have agreed to call a separate meeting and settle amicably. So I have made a commitment, I have given a commitment to the state of Tamil Nadu before the Home Minister that whatever Mekedatu water is, dam is there, even a single drop of water except for drinking water of 5 TMC, the rest water will be left to Tamil Nadu itself from the Mekedatu dam. So Tamil Nadu and the Pondicherry shall be rest assured the dam will be built only for you, not for us.